ಎಸ್, ಈಗ ಬರ್ತಾ ಇರುವಂತಹ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಅಂದ್ರೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಿಂದ ಗಂಭೀರ ಆರೋಪ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ವಿ, ನಮ್ಮನ್ನ ಎತ್ತಿ ಹೊರ ಹಾಕಿದ್ರು. ಇದು ಯಾವ ನ್ಯಾಯ? ಸ್ವತಃ ಹಿರಿಯ ಸಚಿವರೊಬ್ಬರು ಹೇಳಿದ್ದಾರೆ, ತನಗೆ ಹನಿ ಟ್ರ್ಯಾಪ್ ಆಗಿದೆ, ಅದು ಕೂಡ ಅವರದೇ ಪಕ್ಷದವರಿಂದ. ಈ ಸಂದರ್ಭದಲ್ಲಿ ನಾವು ಚರ್ಚೆಗೆ ಅವಕಾಶ ಕೇಳಿದ್ವಿ, ವಿಶೇಷವಾಗಿ ತನಿಖೆ ಮಾಡಿ ಅಂತ ಹೇಳಿದ್ವಿ. ಸ್ಪೀಕರ್ ಆಗಲಿ ಸಿಎಂ ಆಗಲಿ ತನಿಖೆ ಬಗ್ಗೆ ಮಾತಾಡಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ರೆ ನಮ್ಮನ್ನ ಎತ್ತಿ ಹೊರ ಹಾಕಿದ್ರು ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಮಟ್ಟದಲ್ಲಿ ಬಿಜೆಪಿ ಸರಿಯಾಗಿ ಇಂಥ ಒಂದು ಅದ್ಭುತ ಅವಕಾಶವನ್ನು ಎನ್ಕ್ಯಾಶ್ ಮಾಡಿಕೊಂಡಿಲ್ಲ ಅಂತ ಎಲ್ಲಾ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇವತ್ತು ಅದನ್ನ ಬಿಜೆಪಿ ಕಂಪ್ಲೀಟ್ ಆಗಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಮುಚ್ಚಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮನ್ನು ಅಮಾನತ್ ಮಾಡಿರೋ ಹಿನ್ನೆಲೆಯಲ್ಲಿ ಸ್ಪೀಕರ್ ನಿರ್ಧಾರ ಏನನ್ಸುತ್ತೆ ಸರ್ ತಮಗೆ? ನೋಡಿ, ಪಾಪ ಅವರು ಮೂಲತಃ ಕಾಂಗ್ರೆಸ್ ಶಾಸಕರ ಗೆದ್ದಂತವ್ರು. ಅವ್ರಿಗೆ ಅನಿವಾರ್ಯ ಸರ್ಕಾರ ಹೇಳೋ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರು ಸರ್ಕಾರದ ಪರವಾಗಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಅನಿಸ್ತಾ ಇದೆ. ಕಾನೂನು ರೀತಿ ಹೋರಾಟಕ್ಕೆ ಅವಕಾಶ ಇದ್ರೆ ಕಾನೂನು ತಜ್ಞರ ಬಳಿ ಚರ್ಚೆ ಮಾಡಿ ಒಂದು ತೀರ್ಮಾನದ ತನಿಖೆ ಆಗಬೇಕು. ಇಲ್ಲ ಅಂದ್ರೆ ಇದನ್ನ ಅಮಾನತೆ ಮಾಡಿದ್ರಲ್ಲ, ಏನು ಉದ್ದೇಶ ಇದ್ರೆ ಹಿಂದಿದ್ದು ಅಂತ ಇವತ್ತು ನನ್ನ ಪ್ರಚಾರ ಇದನ್ನೇ ಆಯ್ತು. ಒಬ್ಬ ಆರಂಭ ಮಾಡ್ತೀವಿ. ನೀವು ಅಮಾನತ್ ಆಗ್ತಾರಂತ ಎಕ್ಸ್ಪೆಕ್ಟ್ ಇತ್ತು ಈ ರೀತಿ ಹೋರಾಟ ಮಾಡಬೇಕಾದ್ರೆ? ಇಲ್ಲ, ಇವತ್ತು ಮಧ್ಯಾಹ್ನ ಕೆಲವೊಂದು ಮಾಧ್ಯಮದಲ್ಲಿ 6 ತಿಂಗಳು ಕಾಲ ಸಸ್ಪೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಈಗ ಮುಂದೆ ಈಗ ಅಮಾನತ್ ಆಗಿದ್ದ 6 ತಿಂಗಳು ಕೂಡ ನೀವು ಯಾವುದು ಕೂಡ ವಿಧಾನಸಭೆಗೆ ಬರಂಗಿಲ್ಲ, ವಿಧಾನಸಭೆಯ ಕಲಾಪಗಳಲ್ಲಿ ಅಂದ್ರೆ ಏನು ಯಾವುದು ಸಮಿತಿ ಸಭೆಗಳಲ್ಲಿ ಪಾಲ್ಗೊಳ್ಳಂಗಿಲ್ಲ. ಸೊ ಏನು ಇಲ್ಲ, ಅದ್ರ ಬಗ್ಗೆ ನಾವು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಅದನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಮ್ 6 ತಿಂಗಳು ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ತೀವಿ. ಹನಿ ಟ್ರ್ಯಾಪ್ ಏನಾದ್ರು ಪ್ರಮುಖರಿದ್ದಾರೆ, ಯಾರಿದ್ದಾರೆ ಅನ್ಸುತ್ತೆ ನಿಮ್ಗೆ ಅನುಮಾನ ಬರುತ್ತೆ? ನೋಡಿ, ಆ ರೀತಿ ವ್ಯಕ್ತಿಗಳು ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರುಗಳ ಈ ಸರ್ಕಾರದ ವರ್ತನೆಯನ್ನು ನೋಡಿದಾಗ ಈ ಹನಿ ಟ್ರಾಪ್ ಹಿಂದೆ ಅವರ ಪಕ್ಷದ ಪ್ರಮುಖರಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಯಾಕೆಂದ್ರೆ ಇವತ್ತು ಕೆಲವಾರು ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನಡೀತಾ ಇದೆ. ಲೈವ್ ಇದೆ ಸರ್. ಒಂದ್ ನಿಮಿಷ ಸರ್. ಕೇಶವ ಪ್ರಸಾದ್ ಸರ್, ಸಮಿತಿ ರಚನೆ ಮಾಡಿಲ್ಲ. ಎಸ್, ಈಗ ಬರ್ತಾ ಇರುವಂತಹ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಅಂದ್ರೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಿಂದ ಗಂಭೀರ ಆರೋಪ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ವಿ, ನಮ್ಮನ್ನ ಎತ್ತಿ ಹೊರ ಹಾಕಿದ್ರು. ಇದು ಯಾವ ನ್ಯಾಯ? ಸ್ವತಃ ಹಿರಿಯ ಸಚಿವರೊಬ್ಬರು ಹೇಳಿದ್ದಾರೆ, ತನಗೆ ಹನಿ ಟ್ರ್ಯಾಪ್ ಆಗಿದೆ, ಅದು ಕೂಡ ಅವರದೇ ಪಕ್ಷದವರಿಂದ. ಈ ಸಂದರ್ಭದಲ್ಲಿ ನಾವು ಚರ್ಚೆಗೆ ಅವಕಾಶ ಕೇಳಿದ್ವಿ, ವಿಶೇಷವಾಗಿ ತನಿಖೆ ಮಾಡಿ ಅಂತ ಹೇಳಿದ್ವಿ. ಸ್ಪೀಕರ್ ಆಗಲಿ ಸಿಎಂ ಆಗಲಿ ತನಿಖೆ ಬಗ್ಗೆ ಮಾತಾಡಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ರೆ ನಮ್ಮನ್ನ ಎತ್ತಿ ಹೊರ ಹಾಕಿದ್ರು ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಮಟ್ಟದಲ್ಲಿ ಬಿಜೆಪಿ ಸರಿಯಾಗಿ ಇಂಥ ಒಂದು ಅದ್ಭುತ ಅವಕಾಶವನ್ನು ಎನ್ಕ್ಯಾಶ್ ಮಾಡಿಕೊಂಡಿಲ್ಲ ಅಂತ ಎಲ್ಲಾ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇವತ್ತು ಅದನ್ನ ಬಿಜೆಪಿ ಕಂಪ್ಲೀಟ್ ಆಗಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಮುಚ್ಚಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮನ್ನು ಅಮಾನತ್ ಮಾಡಿರೋ ಹಿನ್ನೆಲೆಯಲ್ಲಿ ಸ್ಪೀಕರ್ ನಿರ್ಧಾರ ಏನನ್ಸುತ್ತೆ ಸರ್ ತಮಗೆ? ನೋಡಿ, ಪಾಪ ಅವರು ಮೂಲತಃ ಕಾಂಗ್ರೆಸ್ ಶಾಸಕರ ಗೆದ್ದಂತವ್ರು. ಅವ್ರಿಗೆ ಅನಿವಾರ್ಯ ಸರ್ಕಾರ ಹೇಳೋ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರು ಸರ್ಕಾರದ ಪರವಾಗಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಅನಿಸ್ತಾ ಇದೆ. ಕಾನೂನು ರೀತಿ ಹೋರಾಟಕ್ಕೆ ಅವಕಾಶ ಇದ್ರೆ ಕಾನೂನು ತಜ್ಞರ ಬಳಿ ಚರ್ಚೆ ಮಾಡಿ ಒಂದು ತೀರ್ಮಾನದ ತನಿಖೆ ಆಗಬೇಕು. ಇಲ್ಲ ಅಂದ್ರೆ ಇದನ್ನ ಅಮಾನತೆ ಮಾಡಿದ್ರಲ್ಲ, ಏನು ಉದ್ದೇಶ ಇದ್ರೆ ಹಿಂದಿದ್ದು ಅಂತ ಇವತ್ತು ನನ್ನ ಪ್ರಚಾರ ಇದನ್ನೇ ಆಯ್ತು. ಒಬ್ಬ ಆರಂಭ
ಮಾಡ್ತೀವಿ. ನೀವು ಅಮಾನತ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಇತ್ತು ಈ ರೀತಿ ಹೋರಾಟ ಮಾಡಬೇಕಾದ್ರೆ? ಇಲ್ಲ, ಇವತ್ತು ಮಧ್ಯಾಹ್ನ ಕೆಲವೊಂದು ಮಾಧ್ಯಮದಲ್ಲಿ 6 ತಿಂಗಳು ಕಾಲ ಸಸ್ಪೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಈಗ ಮುಂದೆ ನಾವು ಈಗ ಅಮಾನತ್ ಆಗಿದ್ದ 6 ತಿಂಗಳು ಕೂಡ ನೀವು ಯಾವುದು ಕೂಡ ವಿಧಾನಸಭೆಗೆ ಬರಂಗಿಲ್ಲ, ವಿಧಾನಸಭೆಯ ಕಲಾಪಗಳಲ್ಲಿ ಅಂದ್ರೆ ಏನು ಯಾವುದು ಸಮಿತಿ ಸಭೆಗಳಲ್ಲಿ ಪಾಲ್ಗೊಳ್ಳಂಗಿಲ್ಲ. ಸೊ ಏನು ಇಲ್ಲ, ಅದ್ರ ಬಗ್ಗೆ ನಾವು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಅದನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಮ್ 6 ತಿಂಗಳು ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ತೀವಿ. ಹನಿ ಟ್ರಾಪ್ ಏನಾದ್ರು ಪ್ರಮುಖರಿದ್ದಾರೆ ಯಾರಿದ್ದಾರೆ ಅನ್ಸುತ್ತೆ ನಿಮ್ಗೆ ಅನುಮಾನ ಬರುತ್ತೆ? ನೋಡಿ, ಆ ರೀತಿ ವ್ಯಕ್ತಿಗಳು ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರುಗಳ ಈ ಸರ್ಕಾರದ ವರ್ತನೆಯನ್ನು ನೋಡಿದಾಗ ಈ ಹನಿ ಟ್ರಾಪ್ ಹಿಂದೆ ಅವರ ಪಕ್ಷದ ಪ್ರಮುಖರಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಯಾಕೆಂದ್ರೆ ಇವತ್ತು ಕೆಲವಾರು ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನಡೀತಾ ಇದೆ. ಲೈವ್ ಇದೆ ಸರ್, ಒಂದ್ ನಿಮಿಷ ಸರ್. ಸಮಿತಿ ರಚನೆ ಮಾಡಿಲ್ಲ. ಎಸ್, ಈಗ ಬರ್ತಾ ಇರುವಂತಹ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಅಂದ್ರೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಿಂದ ಗಂಭೀರ ಆರೋಪ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ವಿ, ನಮ್ಮನ್ನ ಎತ್ತಿ ಹೊರ ಹಾಕಿದ್ರು. ಇದು ಯಾವ ನ್ಯಾಯ? ಸ್ವತಃ ಹಿರಿಯ ಸಚಿವರೊಬ್ಬರು ಹೇಳಿದ್ದಾರೆ, ತನಗೆ ಹನಿ ಟ್ರ್ಯಾಪ್ ಆಗಿದೆ, ಅದು ಕೂಡ ಅವರದೇ ಪಕ್ಷದವರಿಂದ. ಈ ಸಂದರ್ಭದಲ್ಲಿ ನಾವು ಚರ್ಚೆಗೆ ಅವಕಾಶ ಕೇಳಿದ್ವಿ, ವಿಶೇಷವಾಗಿ ತನಿಖೆ ಮಾಡಿ ಅಂತ ಹೇಳಿದ್ವಿ. ಸ್ಪೀಕರ್ ಆಗಲಿ ಸಿಎಂ ಆಗಲಿ ತನಿಖೆ ಬಗ್ಗೆ ಮಾತಾಡಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಅವರಿಂದ ರಿಯಾಕ್ಷನ್ ಇಲ್ಲ. ನಾವು ನ್ಯಾಯ ಕೇಳಿದ್ರೆ ನಮ್ಮನ್ನು ಎತ್ತಿ ಹೊರ ಹಾಕಿದ್ರು ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಮಟ್ಟದಲ್ಲಿ ಬಿಜೆಪಿ ಸರಿಯಾಗಿ ಇಂಥ ಒಂದು ಅದ್ಭುತ ಅವಕಾಶವನ್ನು ಎನ್ಕ್ಯಾಶ್ ಮಾಡಿಕೊಂಡಿಲ್ಲ ಅಂತ ಎಲ್ಲಾ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇವತ್ತು ಅದನ್ನ ಬಿಜೆಪಿ ಕಂಪ್ಲೀಟ್ ಆಗಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಿಮ್ಮನ್ನು ಅಮಾನತ್ ಮಾಡಿರೋ ಹಿನ್ನೆಲೆಯಲ್ಲಿ ಸ್ಪೀಕರ್ ನಿರ್ಧಾರ ಏನನ್ಸುತ್ತೆ ಸರ್ ತಮಗೆ? ನೋಡಿ, ಪಾಪ ಅವರು ಮೂಲತಃ ಕಾಂಗ್ರೆಸ್ ಶಾಸಕರ ಗೆದ್ದಂತವ್ರು. ಅವ್ರಿಗೆ ಅನಿವಾರ್ಯ ಸರ್ಕಾರ ಹೇಳೋ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರು ಸರ್ಕಾರದ ಪರವಾಗಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಅನಿಸ್ತಾ ಇದೆ. ಕಾನೂನು ರೀತಿ ಹೋರಾಟಕ್ಕೆ ಅವಕಾಶ ಇದ್ರೆ ಕಾನೂನು ತಜ್ಞರ ಬಳಿ ಚರ್ಚೆ ಮಾಡಿ ಒಂದು ತೀರ್ಮಾನದ ತನಿಖೆ ಆಗಬೇಕು. ಇಲ್ಲ ಅಂದ್ರೆ ಇದನ್ನ ಅಮಾನತೆ ಮಾಡಿದ್ರಲ್ಲ, ಏನು ಉದ್ದೇಶ ಇದ್ರ ಹಿಂದಿದ್ದು ಅಂತ? ಇವತ್ತು ನಿನ್ನೆ ಪ್ರಚಾರ ಆಗಿದೆ, ನಿನ್ನೆ ಆಯ್ತು. ಒಬ್ಬ ಆರಂಭ ಮಾಡ್ತೀವಿ. ನೀವು ಅಮಾನತ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಇತ್ತು ಈ ರೀತಿ ಹೋರಾಟ ಮಾಡಬೇಕಾದ್ರೆ? ಇಲ್ಲ, ಇವತ್ತು ಮಧ್ಯಾಹ್ನ ಕೆಲವೊಂದು ಮಾಧ್ಯಮದಲ್ಲಿ 6 ತಿಂಗಳು ಕಾಲ ಸಸ್ಪೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಈಗ ಮುಂದೆ ನಾವು ಈಗ ಅಮಾನತ್ ಆಗಿದ್ದ 6 ತಿಂಗಳು ಕೂಡ ನೀವು ಯಾವುದು ಕೂಡ ವಿಧಾನಸಭೆಗೆ ಬರಂಗಿಲ್ಲ, ವಿಧಾನಸಭೆಯ ಕಲಾಪಗಳಲ್ಲಿ ಅಂದ್ರೆ ಏನು ಯಾವುದು ಸಮಿತಿ ಸಭೆಗಳಲ್ಲಿ ಪಾಲ್ಗೊಳ್ಳಂಗಿಲ್ಲ. ಸೊ ಏನು ಇಲ್ಲ, ಅದ್ರ ಬಗ್ಗೆ ನಾವು ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಅದನ್ನ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಮ್ 6 ತಿಂಗಳು ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ತೀವಿ. ಹನಿ ಟ್ರಾಪ್ ಏನಾದ್ರು ಪ್ರಮುಖರಿದ್ದಾರೆ ಯಾರಿದ್ದಾರೆ ಅನ್ಸುತ್ತೆ ನಿಮ್ಗೆ ಅನುಮಾನ ಬರುತ್ತೆ? ನೋಡಿ, ಆ ರೀತಿ ವ್ಯಕ್ತಿಗಳು ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರುಗಳ ಈ ಸರ್ಕಾರದ ವರ್ತನೆಯನ್ನು ನೋಡಿದಾಗ ಈ ಹನಿ ಟ್ರಾಪ್ ಹಿಂದೆ ಅವರ ಪಕ್ಷದ ಪ್ರಮುಖರಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಯಾಕೆಂದ್ರೆ ಇವತ್ತು ಕೆಲವಾರು ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನಡೀತಾ ಇದೆ. ಲೈವ್ ಇದೆ ಪ್ಲೀಸ್, ಲೈವ್ ಇದೆ ಸರ್, ಒಂದ್ ನಿಮಿಷ ಸರ್. ಸಮಿತಿ ರಚನೆ ಮಾಡಿಲ್ಲ.